ಇವತ್ತು ಏನ್ ತಿಳಿತೀವಿ ಅಂತಂದ್ರೆ 2.3 ಅಲ್ಲಿ ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿ ಪರೀಕ್ಷೆಯಲ್ಲೂ ಕೂಡ ಇದರ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದಿದಾವೆ. ಹೌದಾ ಅಲ್ಲ? ನೀವು ನೋಡಿದ್ದೀರಾ ಇದನ್ನ? ಈ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದಿರೋದು ನೋಡಿ. ನಾವು ಈ ಪರೀಕ್ಷೆಯನ್ನು ವಿಶ್ಲೇಷಣೆ ಮಾಡಿದ್ರೆ ಶಿರಾಪಾದಾಭಿಮುಖ ಅಥವಾ ಸಮೀಪ ದೂರ ನಿಯಮ ಅಥವಾ ಸೆಫಲೋಕಾರ್ಡಲ್ ಅಂತ ಕರಿತೀವಲ್ಲ, ಈ ನಿಯಮಗಳಿದಾವಲ್ಲ, ಈ ಎರಡು ನಿಯಮಗಳು ಶಿರಾಪಾದಾಭಿಮುಖ ಅಥವಾ ಕೇಂದ್ರ ಪರಿಧಿ ಅಭಿಮುಖ ಉಂಟಲ್ಲ, ಅದು 95% ಕೇಳಿದ್ದಾರೆ. ಇವೆರಡು ಇಂಪಾರ್ಟೆಂಟ್, ಇವೆರಡನ್ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ಲೇಬೇಕು. ನೆಕ್ಸ್ಟ್ ವಿಕಾಸದ ತತ್ವಗಳು ಮತ್ತು ಶೈಕ್ಷಣಿಕ ಅನ್ವಯಗಳು 88% ಕೇಳಿದ್ದಾರೆ. ಇದು ಪುನರಾವರ್ತಿತ ಆಗಿದೆ, ಅರ್ಥ ಆಯ್ತಾ? ಸನ್ನಿವೇಶ ಆಧಾರಿತ ಅನ್ವಯಿಕ ಪ್ರಶ್ನೆಗಳು 65% ಕೇಳ್ತಾರೆ, ಅನ್ವಯಿಕ ಪ್ರಶ್ನೆಗಳು, ಅರ್ಥ ಆಯ್ತಾ? ಈ ಅಧ್ಯಾಯದಿಂದ ಸರಾಸರಿ 2 ರಿಂದ 3 ಅಂಕಗಳ ಪ್ರಶ್ನೆಗಳನ್ನು ಎಲ್ಲಾ TET, GPSTR, HSTR ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಕೇಳಲಾಗಿರ್ತದೆ.